ಹಾಯ್ ನಮಸ್ತೆ. ಸಿಂಪಲ್ ಆಗಿ ಒಂದು ಮಾತು ಮನು. ಹೊಸ ವರ್ಷದ ಪ್ರಯುಕ್ತ ನಾವು ಒಂದು ಪ್ರೇಕ್ಷಣಿಕ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ವಿ. ಆ ಪ್ರವಾಸದ ಸ್ಥಳವೆಂದರೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಉಜ್ಜಿಲ. ಉಡುಪಿಯಿಂದ 17 ಕಿಲೋಮೀಟರ್ ಸಮೀಪದಲ್ಲಿರುವಂಥ ಈ ದೇವಾಲಯವು ಪ್ರಸಿದ್ಧವಾದಂತಹ ತಾಣವಾಗಿದೆ. ಉಡುಪಿಯ ಸಮೀಪವಿರುವಂತಹ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಜ್ಜಿಲದಲ್ಲಿರುವಂತಹ ಈ ದೇವಾಲಯವು ಕರಾವಳಿಯ ಅತಿ ಸುಂದರವಾದಂತಹ ದೇವಾಲಯ ಎಂದು ಹೆಸರಾಗಿದೆ. ಅತಿ ಸುಂದರ ಪ್ರೇಕ್ಷಣಿಕ ಸ್ಥಳವಾಗಿ ಮಾರ್ಪಟ್ಟಿದೆ. ಈ ದೇವಾಲಯವು ಸುಮಾರು 6 ಎಕರೆ ವಿಸ್ತೀರ್ಣವನ್ನು ಒಳಪಟ್ಟಿದ್ದು, ದೇವಾಲಯದ ಹೊರಭಾಗದಲ್ಲಿ ಮರದಿಂದ ಕೆತ್ತನೆ ಮಾಡಿರುವಂತಹ ವಿಗ್ರಹಗಳನ್ನು ನಾವು ನೋಡಬಹುದು. ದೇವಾಲಯದ ಹೊರಭಾಗದಲ್ಲಿ ಉತ್ತಮ ಶೈಲಿಯ ರೀತಿಯಲ್ಲಿ ಸುಂದರ ವೈಭವವನ್ನು ಕಾಣಬಹುದು. ಈ ದೇವಾಲಯಕ್ಕೆ ಸುಮಾರು 60 ವರ್ಷಗಳ ಇತಿಹಾಸವಿದೆ. ದಿನಕ್ಕೆ ಈ ದೇವಾಲಯದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಮತ್ತು ತಂಗುದಾಣದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಾಣಬಹುದು. ಮೊಗವೀರ ಸಮಾಜದಿಂದ ನಿರ್ಮಾಣವಾಗಿರುವ ಈ ದೇವಾಲಯವು ಹೊಯ್ಸಳರ ಕಲೆಯನ್ನು ಹೊಂದಿರುವಂತಹ ಶಿಲ್ಪಕಲೆಗಳನ್ನು ನಾವು ನೋಡಬಹುದು. ಈ ದೇವಾಲಯವು ಸುಮಾರು 32 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಇತಿಹಾಸವನ್ನು ನಾವು ಇಲ್ಲಿ ತಿಳಿಯಲ್ಪಟ್ಟೆವು. ಈ ದೇವಾಲಯದ ವಿಶೇಷತೆ ಎಂದರೆ ರಾಮಾಯಣವನ್ನು ಹೋಲುವಂತಹ ಚಿತ್ರಣವನ್ನು ನಾವು ಈ ದೇವಾಲಯದ ಒಳಗಡೆ ಕಾಣಬಹುದು. ಈ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದವರಿಂದ ಈ ದೇವಾಲಯವು ನಿರ್ಮಿತವಾಗಿರುವುದು ಮತ್ತು ಇಲ್ಲಿನ ದೇವಾಲಯದ ಸಮಯವೆಂದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2:30ರವರೆಗೆ ತೆರೆದಿರುತ್ತದೆ. ನಂತರ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ದೇವಸ್ಥಾನ ತೆರೆದಿರುತ್ತದೆ. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅಥವಾ ಪ್ರವಾಸಿಗರಿಗೆ ಪಾರ್ಕಿಂಗ್ ವ್ಯವಸ್ಥೆಯು ಕೂಡ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಿರ್ಮಿತವಾಗಿದೆ. ನೋಡಿ, ಪಾರ್ಕಿಂಗ್ ವ್ಯವಸ್ಥೆಯು ಕೂಡ ಬರುವಂತಹ ಪ್ರವಾಸಿಗರಿಗೆ ಉತ್ತಮ ರೀತಿಯಲ್ಲಿ ಸೌಲಭ್ಯ ಕಲ್ಪಿಸಲಾಗಿದೆ. ಮಲ್ಪೆ ಪರ್ಷಿಯನ್ ಸಂಘದವರು ಕೂಡ ತಮ್ಮ ತೋರ್ಪಡಿಕೆಯ ಈ ಹಡಗು ನಿಲ್ದಾಣದ ಒಂದು ಕಿರುಚಿತ್ರಣವನ್ನು ನಾವು ನೋಡಬಹುದು. ದೇವಾಲಯದ ಹೊರಭಾಗ ಇರುವಂತಹ ಗೋಪುರವು 40 ಅಡಿಗಳಿಂದ ನಿರ್ಮಿತವಾಗಿವೆ. ಇಲ್ಲಿನ ಬರುವಂತಹ ಪ್ರವಾಸಿಗರಿಗೆ ಉತ್ತಮ ಪ್ರೇಕ್ಷಣಿಕ ಸ್ಥಳವೆಂದೇ ಗುರುತಿಸಲಾಗಿದೆ. ಧನ್ಯವಾದಗಳು.